ಕೊನೆ ಒಂದು ಕಾಂಟ್ರವರ್ಸಿ ಶುರು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಪ್ರಯಾಗ್ರಾಜ್ 144 ವರ್ಷದ ನಂತರ ಕುಂಭಮೇಳ ಆಗ್ತಾ ಇರೋದನ್ನು ಈಗಾಗಲೇ ಈ ದೇಶದ ಹತ್ತತ್ರ ಅರ್ಧ ಜನ ಪ್ರಯಾಗ್ರಾಜಲ್ಲಿ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ. 56 ಕೋಟಿ ಇವತ್ತು ಬೆಳಗ್ಗೆ ಟಿ ವಿನ ನಾನು ನೋಡಿದೆ. ಇವಾಗಾದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ದೇಶದ ಜನ ವಿದೇಶದ ಜನ ಇಲ್ಲಿ ಬಂದೋಗಿದ್ದಾರೆ. ಅವರಷ್ಟರ ಮುಂದೆನೂ ಕೂಡ ಕಾಂಗ್ರೆಸ್ ಪಕ್ಷ ಎಂಥ ಪಕ್ಷ, ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡೋದಕ್ಕೆ ಹೋರಾಟ ಮಾಡಿದಂಥ ಪಾರ್ಟಿ, ಅದರ ರಾಷ್ಟ್ರೀಯ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಇವನ್ನೆಲ್ಲ ಕೂಡ ಗಂಗೆ ಅಂದರೆ ಪವಿತ್ರವಾದ ತಾಯಿ ರೂಪದಲ್ಲಿ ಕಾಣಬೇಕು ಅಂತ ಹೇಳ್ತಾ ಇದ್ರು ಮಹಾತ್ಮ ಗಾಂಧಿಯವರು. ಗಾಂಧಿಯವರು ಗಂಗೆನ, ಗೋವನ್ನ, ಈ ದೇಶ ಸ್ತ್ರೀಯನ್ನು ಅಂತ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಲ್ಲೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದುಬಿಟ್ರೆ ಬಡವರ ಹೊಟ್ಟೆ ತುಂಬತ್ತಾ? ನಿಮ್ಮ ಸಿಂಘ್ವಿ ಹೋಗಿದ್ದರು, ನಮ್ಮ ಡಿ ಕೆ ಶಿವಕುಮಾರ್ ಹೋಗಿದ್ದರು, ಬೇಕಾಷ್ಟು ಜನ ಕಾಂಗ್ರೆಸ್ನವ್ರು ಹೋಗಿದ್ದಾರೆ. 56 ಕೋಟಿನೂ ಕೂಡ ಬಿ ಜೆ ಪಿಯವರಲ್ಲ. ಎಷ್ಟು ಜನ ಅದರ ಕಾಂಗ್ರೆಸ್ನವ್ರು ಇದ್ರೆ ಗೊತ್ತಿಲ್ಲ. ಎಷ್ಟು ಜನ ಕಾಂಗ್ರೆಸ್ನವ್ರ ಮೇಲೆ ಹಂಗಾರೆ ಕ್ರಮ ತಗೋತೀರಿ ನೀವು? ನೀವು ಹೋಗಿ ತಪ್ಪು, ಬಡವರ ಹೊಟ್ಟೆ ತುಂಬಿಸೋಕ್ಕಾಗಲ್ಲ ನೀವು ಹೋದ್ಮೇಲೆ ಅಂತ ಹೇಳ್ತೀರಾ? ಅದಕ್ಕೋಸ್ಕರ ಖರ್ಗೆ ಅವರು ಆಗಿದ್ದೆಲ್ಲ ಭಾಳ ದೊಡ್ಡ ಪಾಪ ಮಾಡಿಬಿಟ್ಟಿರಿ. ನಿಮ್ಮಂಥ ಪಾಪಿಷ್ಟ ಇಲ್ಲ. ಹಾಗಾಗಿ ನಾನು ಹೇಳಿಕೆ ಕೊಟ್ಟಿದ್ದು ತಪ್ಪು ಅಂತ ದಯವಿಟ್ಟು ಒಂದು ಕ್ಷಮೆ ಕೇಳಿ. ಈ ದೇಶ ವಿದೇಶದ ಆ ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬಂದರೆ ನನಗೆ, ನನ್ನ ಪೂರ್ವಜರಿಗೆ, ಇಡೀ ದೇಶಕ್ಕೆ ಪುಣ್ಯ ಬರುತ್ತೆ ಅಂತ ವಿಚಾರ ಮಾಡ್ತಾರೆ. ಎಲ್ಲರದ್ದು ಕೂಡ ನೀವು ಕ್ಷಮೆ ಕೇಳಬೇಕು ಅಂತ ಮಾತ್ರ ಅವ್ರು ಹೇಳೋಕ್ಕೆ ಇಷ್ಟಪಡ್ತೇನೆ. ಕೊನೆ ಒಂದು ಕಾಂಟ್ರವರ್ಸಿ ಶುರು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಪ್ರಯಾಗ್ರಾಜ್ 144 ವರ್ಷದ ನಂತರ ಕುಂಭಮೇಳ ಆಗ್ತಾ ಇರೋದನ್ನು ಈಗಾಗಲೇ ಈ ದೇಶದ ಹತ್ತತ್ರ ಅರ್ಧ ಜನ ಪ್ರಯಾಗ್ರಾಜಲ್ಲಿ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ. 56 ಕೋಟಿ ಇವತ್ತು ಬೆಳಗ್ಗೆ ಟಿ ವಿನ ನಾನು ನೋಡಿದೆ. ಇವಾಗಾದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ದೇಶದ ಜನ ವಿದೇಶದ ಜನ ಇಲ್ಲಿ ಬಂದೋಗಿದ್ದಾರೆ. ಅವರಷ್ಟರ ಮುಂದೆನೂ ಕೂಡ ಕಾಂಗ್ರೆಸ್ ಪಕ್ಷ ಎಂಥ ಪಕ್ಷ, ಈ ದೇಶಕ್ಕೆ ಸ್ವತಂತ್ರವನ್ನು ತಂದು ಕೊಡೋದಕ್ಕೆ ಹೋರಾಟ ಮಾಡಿದಂಥ ಪಾರ್ಟಿ, ಅದರ ರಾಷ್ಟ್ರೀಯ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಇವನ್ನೆಲ್ಲ ಕೂಡ ಗಂಗೆ ಅಂದರೆ ಪವಿತ್ರವಾದ ತಾಯಿ ರೂಪದಲ್ಲಿ ಕಾಣಬೇಕು ಅಂತ ಹೇಳ್ತಾ ಇದ್ರು ಮಹಾತ್ಮ ಗಾಂಧಿಯವರು ಗಂಗೆನ, ಗೋವನ್ನ, ಈ ದೇಶ ಸ್ತ್ರೀಯನ್ನು ಅಂತ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಲ್ಲೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದುಬಿಟ್ರೆ ಬಡವರ ಹೊಟ್ಟೆ ತುಂಬತ್ತಾ? ನಿಮ್ಮ ಸಿಂಘ್ವಿ ಹೋಗಿದ್ದರು, ನಮ್ಮ ಡಿ ಕೆ ಶಿವಕುಮಾರ್ ಹೋಗಿದ್ದರು, ಬೇಕಾಷ್ಟು ಜನ ಕಾಂಗ್ರೆಸ್ನವ್ರು ಹೋಗಿದ್ದಾರೆ. 56 ಕೋಟಿನೂ ಕೂಡ ಬಿ ಜೆ ಪಿಯವರಲ್ಲ. ಎಷ್ಟು ಜನ ಅದರ ಕಾಂಗ್ರೆಸ್ನವ್ರು ಇದ್ರೆ ಗೊತ್ತಿಲ್ಲ. ಎಷ್ಟು ಜನ ಕಾಂಗ್ರೆಸ್ನವ್ರ ಮೇಲೆ ಹಂಗಾರೆ ಕ್ರಮ ತಗೋತೀರಿ ನೀವು? ನೀವು ಹೋಗಿ ತಪ್ಪು, ಬಡವರ ಹೊಟ್ಟೆ ತುಂಬಿಸೋಕ್ಕಾಗಲ್ಲ ನೀವು ಹೋದ್ಮೇಲೆ ಅಂತ ಹೇಳ್ತೀರಾ? ಅದಕ್ಕೋಸ್ಕರ ಖರ್ಗೆ ಅವರು ಆಗಿದ್ದೆಲ್ಲ ಭಾಳ ದೊಡ್ಡ ಪಾಪ ಮಾಡಿಬಿಟ್ಟಿರಿ. ನಿಮ್ಮಂಥ ಪಾಪಿಷ್ಟ ಇಲ್ಲ. ಹಾಗಾಗಿ ನಾನು ಹೇಳಿಕೆ ಕೊಟ್ಟಿದ್ದು ತಪ್ಪು ಅಂತ ದಯವಿಟ್ಟು ಒಂದು ಕ್ಷಮೆ ಕೇಳಿ. ಈ ದೇಶ ವಿದೇಶದ ಆ ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬಂದರೆ ನನಗೆ, ನನ್ನ ಪೂರ್ವಜರಿಗೆ, ಇಡೀ ದೇಶಕ್ಕೆ ಪುಣ್ಯ ಬರುತ್ತೆ ಅಂತ ವಿಚಾರ ಮಾಡ್ತಾರೆ. ಎಲ್ಲರದ್ದು ಕೂಡ ನೀವು ಕ್ಷಮೆ ಕೇಳಬೇಕು ಅಂತ ಮಾತ್ರ ಅವ್ರು ಹೇಳೋಕ್ಕೆ ಇಷ್ಟಪಡ್ತೇನೆ. ಕೊನೆ ಒಂದು ಕಾಂಟ್ರವರ್ಸಿ ಶುರು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಪ್ರಯಾಗ್ರಾಜ್
144 ವರ್ಷದ ನಂತರ ಕುಂಭಮೇಳ ಆಗ್ತಾ ಇರೋದನ್ನು ಈಗಾಗಲೇ ಈ ದೇಶದ ಹತ್ತತ್ರ ಅರ್ಧ ಜನ ಪ್ರಯಾಗ್ರಾಜಲ್ಲಿ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ. 56 ಕೋಟಿ ಇವತ್ತು ಬೆಳಗ್ಗೆ ಟಿ ವಿನ ನಾನು ನೋಡಿದೆ. ಇವಾಗಾದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ದೇಶದ ಜನ ವಿದೇಶದ ಜನ ಇಲ್ಲಿ ಬಂದು ಹೋಗಿದ್ದಾರೆ. ಅವರಷ್ಟರ ಮುಂದೆನೂ ಕೂಡ ಕಾಂಗ್ರೆಸ್ ಪಕ್ಷ ಎಂಥ ಪಕ್ಷ, ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡೋದಕ್ಕೆ ಹೋರಾಟ ಮಾಡಿದಂಥ ಪಾರ್ಟಿ, ಅದರ ರಾಷ್ಟ್ರೀಯ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಇವನ್ನೆಲ್ಲ ಕೂಡ ಗಂಗೆ ಅಂದರೆ ಪವಿತ್ರವಾದ ತಾಯಿ ರೂಪದಲ್ಲಿ ಕಾಣಬೇಕು ಅಂತ ಹೇಳ್ತಾ ಇದ್ರು ಮಹಾತ್ಮ ಗಾಂಧಿಯವರು. ಗಾಂಧಿಯವರು ಗಂಗೆನ, ಗೋವನ್ನ, ಈ ದೇಶ ಸ್ತ್ರೀಯನ್ನು ಅಂತ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಲ್ಲೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದುಬಿಟ್ರೆ ಬಡವರ ಹೊಟ್ಟೆ ತುಂಬತ್ತಾ? ನಿಮ್ಮ ಸಿಂಘ್ವಿ ಹೋಗಿದ್ದರು, ನಮ್ಮ ಡಿ ಕೆ ಶಿವಕುಮಾರ್ ಹೋಗಿದ್ದರು, ಬೇಕಾದಷ್ಟು ಜನ ಕಾಂಗ್ರೆಸ್ನವ್ರು ಹೋಗಿದ್ದಾರೆ. 56 ಕೋಟಿನೂ ಕೂಡ ಬಿ ಜೆ ಪಿಯವರಲ್ಲ. ಎಷ್ಟು ಜನ ಅದರ ಕಾಂಗ್ರೆಸ್ನವ್ರು ಇದ್ರೆ ಗೊತ್ತಿಲ್ಲ. ಎಷ್ಟು ಜನ ಕಾಂಗ್ರೆಸ್ನವ್ರ ಮೇಲೆ ಹಂಗಾರೆ ಕ್ರಮ ತಗೋತೀರಿ ನೀವು? ನೀವು ಹೋಗಿ ತಪ್ಪು, ಬಡವರ ಹೊಟ್ಟೆ ತುಂಬಿಸೋಕ್ಕಾಗಲ್ಲ ನೀವು ಹೋದ್ಮೇಲೆ ಅಂತ ಹೇಳ್ತೀರಾ? ಅದಕ್ಕೋಸ್ಕರ ಖರ್ಗೆ ಅವರು ಆಗಿದ್ದೆಲ್ಲ ಭಾಳ ದೊಡ್ಡ ಪಾಪ ಮಾಡಿಬಿಟ್ಟಿರಿ. ನಿಮ್ಮಂಥ ಪಾಪಿಷ್ಟ ಇಲ್ಲ. ಹಾಗಾಗಿ ನಾನು ಹೇಳಿಕೆ ಕೊಟ್ಟಿದ್ದು ತಪ್ಪು ಅಂತ ದಯವಿಟ್ಟು ಒಂದು ಕ್ಷಮೆ ಕೇಳಿ. ಈ ದೇಶ ವಿದೇಶದ ಆ ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬಂದರೆ ನನಗೆ, ನನ್ನ ಪೂರ್ವಜರಿಗೆ, ಇಡೀ ದೇಶಕ್ಕೆ ಪುಣ್ಯ ಬರುತ್ತೆ ಅಂತ ವಿಚಾರ ಮಾಡ್ತಾರೆ. ಎಲ್ಲರದ್ದು ಕೂಡ ನೀವು ಕ್ಷಮೆ ಕೇಳಬೇಕು ಅಂತ ಮಾತ್ರ ಅವ್ರು ಹೇಳೋಕ್ಕೆ ಇಷ್ಟಪಡ್ತೇನೆ. ಕೊನೆಯ ಒಂದು ಕಾಂಟ್ರವರ್ಸಿ ಶುರು ಮಾಡಿದ್ದಾರೆ ಕಾಂಗ್ರೆಸ್ನಲ್ಲಿ. ಪ್ರಯಾಗ್ರಾಜ್ 144 ವರ್ಷದ ನಂತರ ಕುಂಭಮೇಳ ಆಗ್ತಾ ಇರೋದನ್ನು ಈಗಾಗಲೇ ಈ ದೇಶದ ಹತ್ತತ್ರ ಅರ್ಧ ಜನ ಪ್ರಯಾಗ್ರಾಜಲ್ಲಿ ಹೋಗಿ ಕುಂಭಮೇಳದಲ್ಲಿ ಸ್ನಾನ ಮಾಡಿ ಬಂದಿದ್ದಾರೆ. 56 ಕೋಟಿ ಇವತ್ತು ಬೆಳಗ್ಗೆ ಟಿ ವಿನ ನಾನು ನೋಡಿದೆ. ಇವಾಗಾದರೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಹಳ ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು ಅಂತ ಹೇಳಿ ದೇಶದ ಜನ ವಿದೇಶದ ಜನ ಇಲ್ಲಿ ಬಂದು ಹೋಗಿದ್ದಾರೆ. ಅವರಷ್ಟರ ಮುಂದೆನೂ ಕೂಡ ಕಾಂಗ್ರೆಸ್ ಪಕ್ಷ ಎಂಥ ಪಕ್ಷ, ಈ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಡೋದಕ್ಕೆ ಹೋರಾಟ ಮಾಡಿದಂಥ ಪಾರ್ಟಿ, ಅದರ ರಾಷ್ಟ್ರೀಯ ಅಧ್ಯಕ್ಷರು ಮಹಾತ್ಮ ಗಾಂಧೀಜಿಯವರು ಇವನ್ನೆಲ್ಲ ಕೂಡ ಗಂಗೆ ಅಂದರೆ ಪವಿತ್ರವಾದ ತಾಯಿ ರೂಪದಲ್ಲಿ ಕಾಣಬೇಕು ಅಂತ ಹೇಳ್ತಾ ಇದ್ರು ಮಹಾತ್ಮ ಗಾಂಧಿಯವರು ಗಂಗೆನ, ಗೋವನ್ನ, ಈ ದೇಶ ಸ್ತ್ರೀಯನ್ನು ಅಂತ ಮಹಾತ್ಮ ಗಾಂಧೀಜಿಯವರಿಗೆ ಅಪಮಾನ ಮಾಡಿಬಿಟ್ಟಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಅಲ್ಲೋಗಿ ಕುಂಭಮೇಳದಲ್ಲಿ ಮುಳುಗಿ ಬಂದುಬಿಟ್ರೆ ಬಡವರ ಹೊಟ್ಟೆ ತುಂಬತ್ತಾ? ನಿಮ್ಮ ಸಿಂಘ್ವಿ ಹೋಗಿದ್ದರು, ನಮ್ಮ ಡಿ ಕೆ ಶಿವಕುಮಾರ್ ಹೋಗಿದ್ದರು, ಬೇಕಾದಷ್ಟು ಜನ ಕಾಂಗ್ರೆಸ್ನವ್ರು ಹೋಗಿದ್ದಾರೆ. 56 ಕೋಟಿನೂ ಕೂಡ ಬಿ ಜೆ ಪಿಯವರಲ್ಲ. ಎಷ್ಟು ಜನ ಅದರ ಕಾಂಗ್ರೆಸ್ನವ್ರು ಇದ್ರೆ ಗೊತ್ತಿಲ್ಲ. ಎಷ್ಟು ಜನ ಕಾಂಗ್ರೆಸ್ನವ್ರ ಮೇಲೆ ಹಂಗಾರೆ ಕ್ರಮ ತಗೋತೀರಿ ನೀವು? ನೀವು ಹೋಗಿ ತಪ್ಪು, ಬಡವರ ಹೊಟ್ಟೆ ತುಂಬಿಸೋಕ್ಕಾಗಲ್ಲ ನೀವು ಹೋದ್ಮೇಲೆ ಅಂತ ಹೇಳ್ತೀರಾ? ಅದಕ್ಕೋಸ್ಕರ ಖರ್ಗೆ ಅವರು ಆಗಿದ್ದೆಲ್ಲ ಭಾಳ ದೊಡ್ಡ ಪಾಪ ಮಾಡಿಬಿಟ್ಟಿರಿ. ನಿಮ್ಮಂಥ ಪಾಪಿಷ್ಟ ಇಲ್ಲ. ಹಾಗಾಗಿ ನಾನು ಹೇಳಿಕೆ ಕೊಟ್ಟಿದ್ದು ತಪ್ಪು ಅಂತ ದಯವಿಟ್ಟು ಒಂದು ಕ್ಷಮೆ ಕೇಳಿ. ಈ ದೇಶ ವಿದೇಶದ ಆ ಪವಿತ್ರವಾದ ತ್ರಿವೇಣಿ ಸಂಗಮದಲ್ಲಿ ಹೋಗಿ ಸ್ನಾನ ಮಾಡ್ಕೊಂಬಂದರೆ ನನಗೆ, ನನ್ನ ಪೂರ್ವಜರಿಗೆ, ಇಡೀ ದೇಶಕ್ಕೆ ಪುಣ್ಯ ಬರುತ್ತೆ ಅಂತ ವಿಚಾರ ಮಾಡ್ತಾರೆ. ಎಲ್ಲರದ್ದು ಕೂಡ ನೀವು ಕ್ಷಮೆ ಕೇಳಬೇಕು ಅಂತ ಮಾತ್ರ ಅವ್ರು ಹೇಳೋಕ್ಕೆ ಇಷ್ಟಪಡ್ತೇನೆ.